छात्रों, सभी को स्वागत। आज इस दिवस लेखक भीष्मा साहनी जी लिखित खून का रिश्ता कहानी के बारे में जानकारी प्राप्त करेंगे। खून का रिश्ता इस कहानी में लेखक सगाई की रस्म चित्रण व्यक्त दिया। सगाई मतलब ನಿಶ್ಚಿತಾರ್ಥ ಕಾರ್ಯ, ಮದುವೆಯ ನಿಶ್ಚಿತಾರ್ಥದ ಕಾರ್ಯದ ಬಗ್ಗೆ ಇಲ್ಲಿ ತಿಳಿಸಲಾಗ್ತಾ ಇದೆ। ಮಂಗಳ ಸೇನ್ और बाबूजी दोनों भाई ಇಬ್ಬರು ಕೂಡ ಅಣ್ಣ ತಮ್ಮಂದಿರು। बाबूजी और मंगल सेन वीरजी बाबूजी का बेटा था। उसका सगाई कार्य के लिए इस गद्य में हम देखते हैं सगाई कार्य जाने के लिए तैयारी कर रहा है घर में। उसी संदर्भ में मंगल से गरीब आदमी था, उसको छोड़कर जाने के लिए घर में चिंता करते थे और उसके बारे में इस गद्य में व्यक्त दिया है। प्रस्तुत कहानी में भीष्म साहनी ने सगाई की रस्म, रिश्तेदारों की अहमियत, वीरजी का सवा रुपयों में ही ಸಗಾಯಿ ಪರ್ ಬಲ್ ದೇನಾ, ಇದರಲ್ಲಿ ದುಂದು ವೆಚ್ಚ ಮಾಡುವುದರ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಗ್ತದೆ। ದುಂದು ವೆಚ್ಚವನ್ನು ಮಾಡಬಾರದು। ಇದರಲ್ಲಿ ಆದರ್ಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು ನಾವು ಕಾಣ್ತೀವಿ। ಕೇವಲ ಸವಾ ರೂಪಾಯಿ ₹1.25 ಅದರಲ್ಲೇ ಅಷ್ಟರಲ್ಲೇ ನಿಶ್ಚಿತಾರ್ಥ ಕಾರ್ಯ ಮುಗಿಬೇಕು। ಸುಮ್ಮನೆ ಅನಾವಶ್ಯಕವಾಗಿ ಹಣವನ್ನು ವ್ಯಯ ಮಾಡಬಾರದು ಎಂಬುದು ಇಲ್ಲಿ ಬಾಬೂಜಿಯ ಉದ್ದೇಶವಾಗಿದೆ। ಬಾಬೂಜಿ ಅಮೀರ್ ಆದ್ಮಿ था, मंगल सेन गरीब आदमी था और वीरजी उसका पुत्र, मनोरमा बाबूजी का बेटी, संतो घर में काम करने वाला नौकर, बाबूजी के घर में काम करने वाला नौकर संतो, रामदास बाबूजी के घर में किराए में रहता है रामदास, प्रभा बाबूजी के बहू या वीरजी का पत्नी प्रभा। इसके बारे में इसमें विवरण दिया गया है। पैसा कम व्यर्थ करना चाहिए, केवल सवा रुपये में ही सगाई पर बल देना, मंगल सेन को अपनी हैसियत पर नाज होना, मंगल सेन को हतत सगाई में ले जाना। मंगल सेननನ್ನ ಕರ್ಕೊಂಡು ಹೋಗ್ತಾರೆ निश्चितार्थ कार्य। पिछले भाग 3 में बताया है उसके बारे में। मंगल सेन पहले सपना देखता, सगाई कार्य जाने का स्वप्न देखता था। आखिरी में वो स्वप्न साकार हुआ है। ಕೊನೆಗೆ ಅವನು ಕನಸು ಕಂಡಂತಹ ಸ್ವಪ್ನ, ಮದುವೆಯ ನಿಶ್ಚಿತಾರ್ಥ ಕಾರ್ಯಕ್ಕೆ ಹೋಗಬೇಕು ಅಂತ ಕನಸು ಕಂಡಂತಹ ಸ್ವಪ್ನ ಸಾಕಾರ ಆಗುತ್ತೆ। ಬಿಟ್ಟೋಗ್ಬೇಕು ಅಂದ್ಕೊಂಡಿದ್ರು, ಆದರೆ ವೀರಜಿ ಒತ್ತಾಯದ ಮೇಲೆ ತನ್ನ ಚಿಕ್ಕಪ್ಪನನ್ನು ಕರೆದುಕೊಂಡು ಹೋಗ್ತಾನೆ। ಚಾಚಾಕೋ ಲೇಕರ್ ಜಾನಾ ಚಾಹಿಯೇ ಕ್ಯೂಂಕಿ ಕೂನ್ ಕಾ ರಿಶ್ತಾ ಹೈ, ಯಾಕೆಂದರೆ ರಕ್ತ ಸಂಬಂಧ, ಚಿಕ್ಕಪ್ಪನನ್ನು ಬಿಟ್ಟು ಹೋಗಬಾರದು ಬಡವ ಆದರೂ ಕೂಡ ಅಂತ ಬಾಬೂಜಿಗೆ ಒತ್ತಾಯವನ್ನು ಮಾಡ್ತಾರೆ ಯಾರೋ ವೀರಜಿ। ಉಸಿಕೆ ಅನುಸಾರ, ಅದರ ಅನುಸಾರವಾಗಿ मंगल सेननನ್ನು ಕರ್ಕೊಂಡು ಹೋಗ್ತಾರೆ, ನಿಶ್ಚಿತಾರ್ಥ ಕಾರ್ಯಕ್ಕೆ ಹೋಗ್ತಾರೆ। कौन जाते हैं साथ में? बाबूजी और मंगल सेन दोनों भाई, इಬ್ಬರು ಅಣ್ಣ ತಮ್ಮಂದಿರು वीरजिया निश्चितार्थ कार्य सगाई कार्य के लिए जाता है। देखिए आज उसके विचार के बारे में जानकारी प्राप्त करें। आ विचारों ಬಗ್ಗೆ ತಿಳ್ಕೊಳ್ಳೋಣ। देखिए मंगल सेन का ಸ್ವಪ್ನ ಸಚ್ಮುಚ್ಚ ಸಾಕಾರ ಹೋಗ್ಬಿಟ್ಟ। ಮಂಗಳ ಸೇನನ ಕನಸು ಸಾಕಾರ ಆಯಿತು, ನಿಜ ಆಯಿತು। ಹೋಗ್ಬೇಕು ಅಂದ್ಕೊಂಡಿದ್ದ, ಆದರೆ ಕರೆದಿರಲಿಲ್ಲ। ಆತನೇ ಮನೆಗೆ ಹೋಗ್ತಾನೆ, ಕೊನೆಗೆ ಹೇಳಿ ಕಳಿಸ್ತಾರೆ। ಚರ್ಚೆ ನಡೆದ ನಂತರ ಕರ್ಕೊಂಡು ಹೋಗಬೇಕು ಎಂಬ ನಿರ್ಧಾರವನ್ನು ಮಾಡಿ उसको लेकर जाते। देखिए मंगल सेन का स्वप्न सचमुच साकार हुआ उठा। समधियों के घर में उसकी वह आवभगत हुई की देखते बनता था। मंगल सेन आराम कुर्सी पर बैठा था। देखिए निश्चितार्ಥ ಕಾರ್ಯಕ್ಕೆ ಹೋಗಿದ್ದಾರೆ, ಅಣ್ಣ ತಮ್ಮಂದಿರಿಬ್ಬರು ಕೂಡ ಬಡೆ ಬಾಯಿಯವರು
ಮಂಗಳಸೇನ್ ದೋನೋ ಸಮಧಿಯೋಕೆ ಗರ್ಮಿ ಅಂದರೆ ಸಂಬಂಧಿಕರ ಮನೆಯಲ್ಲಿ ಆರಾಮ ಕುರ್ಚಿಯಲ್ಲಿ ಮಂಗಳಸೇನ್ ಕೂತ್ಕೊಂಡಿದ್ದಾನೆ. ಬೈಠಾತ और पीछे एक आदमी कड़ा पंखा जल रहा था. ಕೂತ್ಕೊಂಡಿರೋನಿಗೆ ಹಿಂದಿನಿಂದ ಗಾಳಿಯನ್ನು ಒಬ್ಬ ಬೀಸ್ತಾನೆ, ಪಂಕಾಸ್ ಗಾಳಿಯನ್ನು ಬೀಸ್ತಾ ಇದ್ದಾನೆ. ಇದೇ ಥರ ಮೊದಲು ಕನಸು ಕಂಡಿದ್ದ, ಸ್ವಪ್ನ ದೇಕ ಓ ಸಾಕಾರುವ, ಇವತ್ತು ಅದು ನಿಜವಾಗಿದೆ. पंख जल रहा था, समधी आगे पीछे हाथ बंदे घूम रहे थे. एक आदमी ने सचमुच झुककर बड़े आग्रह से कहा. ಒಬ್ಬ ವ್ಯಕ್ತಿ, ಸಂಬಂಧಿಕರ ವ್ಯಕ್ತಿ ಕೇಳ್ತಾನೆ, ಒತ್ತಾಯದ ಮೇಲೆ ಹೇಳ್ತಾನೆ. ಏನಂತ ಹೇಳ್ತಾನೆ? ಅವರು ದೂತ್ ಲಾವು ಚಾಚಾಜಿ, ಹಾಲನ್ನ ತೆಗೆದುಕೊಂಡ್ಬರಲ್ಲ ಅಂತ ಹೇಳಿ ಮಂಗಳಸೇನನ್ನ ಒಬ್ಬ ವ್ಯಕ್ತಿ ಕೇಳ್ತಾರೆ. ಸಂಬಂಧಿಕರ ವ್ಯಕ್ತಿ ಥೋಡಾ ಸಾ ಹೌ, ಸ್ವಲ್ಪ ಹಾಲು ತೆಗೆದುಕೊಂತೀರಾ ತರಲ್ಲ ಅಂತ ಕೇಳ್ತಾರೆ. और जवाब में मंगलसेन ने कहा हाँ आधा गिलास ले आओ. हाँ सरी, अर्ध गिलास ಮಾತ್ರ ತೆಗೆದುಕೊಂಬನ್ನಿ, ಅದು ತೆಗೆದುಕೊಂಬನ್ನಿ. आओ बॉस. मंगलसेन ओ समधियों के घर में वर्तना कर रहा है. समधियों के घर की ऐसी सजधज की मंगलसेन दंग रहा गया. ಅಷ್ಟೇ ಅಲ್ಲ, ಸಂಬಂಧಿಕರ ಮನೆಯಲ್ಲಿ ಸಿದ್ಧತೆಯನ್ನು ಮಾಡಿರುವುದನ್ನು ನೋಡಿ ದಂಗ, ಆಶ್ಚರ್ಯವಾಗುತ್ತಷ್ಟು ಸುಂದರವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿರುತ್ತಾರೆ. मंगलसेन दंग रहा गया सजधज को देखकर और उसका सिर हवा में तैरने लगा. आवाज ऊंची करके बोला, लड़की कुछ पढ़े लिखी भी है या नहीं. देखिए, ಎಲ್ಲ ಸಿದ್ಧತೆಯನ್ನು ನೋಡಿ ಆಶ್ಚರ್ಯವಾಗುತ್ತೆ. ಬಹುತ್ ಖುಷಿ ಹುआ मंगलसेन को. ಅಣ್ಣನ ಮಗನ ಮದುವೆಗೆ ನಿಶ್ಚಿತಾರ್ಥ ಕಾರ್ಯಕ್ಕೆ ಬಂದಿರೋದು ತುಂಬ ಖುಷಿಯಾಗಿದೆ. ಎಲ್ಲ ಸಿದ್ಧತೆ ಮಾಡಿರೋದು, ಸಂಬಂಧಿಕರು ಅವರಿಗೆ ಅತಿಥಿ ಸತ್ಕಾರ್ಯವನ್ನು ಮಾಡ್ತಾ ಇರೋದು, ಇವೆಲ್ಲ ನೋಡಿ ಬಹುತ್ ಖುಷಿ ಹುआ. ಅವರು ಪೂಜ್ತಾ ಹೇ, ಮತ್ತೆ ಕೇಳ್ತಾನೆ ಏನಂತ, ಹುಡುಗಿ ಏನಾರ ಓದಿದೆಯಾ, ಏನು ಓದಿದೆ. ಏಕೆ आवाज ऊंची करके बोला, लड़की कुछ पढ़े लिखी भी है या नहीं. ಹುಡುಗಿ ಓದಿದೆಯಾ ಇಲ್ವಾ. हमारा बेटा तो MA पास है. ನಮ್ಮ ಹುಡುಗ MA ಓದಿದಾನೆ. ನಿಮ್ಮ ಹುಡುಗಿ ಓದಿದಾರ, ಶಿಕ್ಷಣವನ್ನು ಪಡೆದಿದಾರ ಅಂತ ಕೇಳ್ತಾರೆ. जी आपकी दया से लड़की ने इसी साल BA पास किया. देखिए, BA पास किया. ನಿಮ್ಮ ದಯೆಯಿಂದ, ನಿಮ್ಮ ಕೃಪೆಯಿಂದ ನಮ್ಮ ಹುಡುಗಿ BA ಪಾಸ್ ಮಾಡಿದೆ. घर का काम धंधा भी कुछ जानती है. ಅಷ್ಟೇ ಅಲ್ಲ, ಮನೆ ಕೆಲಸ ಎಲ್ಲ ಬರುತ್ತಾ, ಸ್ವಲ್ಪ ಕಲ್ತಿದಾರ. ಮನೆಯಲ್ಲಿ ಮಾಡುವಂಥ ಕೆಲಸವನ್ನೆಲ್ಲ ದಂಧಾ भी कुछ जानती है या सारा वक्त किताबे ही पढ़ती रहती है. ಯಾವಾಗಲೂ ಪುಸ್ತಕ ಓದ್ತಾ ಕೂತಿರ್ತಾರೆ, ಮನೆ ಕೆಲಸ ಕಲ್ತಿದಾರ ಅಂತ ಕೇಳ್ತಾರೆ ಮಂಗಳಸೇನ್. जी थोड़ा बहुत जानती है, ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಕಲ್ತಿದ್ದಾರೆ. थोड़ा बहुत क्यों, आगे सगाई डलवाने का वक्त आया. ಈ ಥರ ಹೋದ ಸಂದರ್ಭದಲ್ಲಿ समधियों के घर में मंगलसेन अनेक प्रश्न पूछता है. समधियों के साथ बातचीत करता है. ಸಂಬಂಧಿಕರ ಮನೆಯಲ್ಲಿ ಸಂಬಂಧಿಕರ ಹತ್ರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತೀವಿ ಮಂಗಳಸೇನ್. ಆಕಿನ ಕೊನೆಗೆ ನಿಶ್ಚಿತಾರ್ಥ ಕಾರ್ಯದ ಆ ಕೆಲಸಗಳೆಲ್ಲ ಶುರುವಾಗುತ್ತೆ. ಸಗಾಯಿ ಡಲ್ವಾನೆ ಕಾ ವಕ್ತ್ ಆಯಾ. ವಕ್ತ್ ಕಾ ಮತಲಬ್ ಸಮಯ, ಆ ಸಮಯ ಬರುತ್ತೆ. ಸಮಧಿ ಬಾದಾಮೋ ಸೆ ಬರೆ कितनी ही ताल लाकर बाबूजी और मंगलसेन के सामने रखने लगे. ಸಂಬಂಧಿಕರು ಒಬ್ಬರು ಏನು ಮಾಡ್ತಾರೆ, ಒಂದು ತಟ್ಟೆಯಲ್ಲಿ ಬಾದಾಮು ತುಂಬಿರುವಂತಹ, ಬಾದಾಮಿಯನ್ನು ತುಂಬಿರುವಂಥದ್ದನ್ನು ತೆಗೆದುಕೊಂಬಂದು ಒಂದು ತಟ್ಟೆಯಲ್ಲಿ ಬಾಬೂಜಿಯ ಮುಂದ್ಗಡೆ ಇಡ್ತಾರೆ. ಬಾಬೂಜಿ ತೋನೆ ಮಂಗಳಸೇನ ಬಾಯಿ, ಬಡೇ ಬಾಯಿ, ಅಣ್ಣ. ಮಂಗಳಸೇನ ಅಣ್ಣನ ಮುಂದೆ ತಂದು ಇಡುತ್ತಾರೆ. ಮಂಗಳಸೇನ ಮತ್ತು ಬಾಬೂಜಿ ಅವನು ಆದರ್ಶ ವ್ಯಕ್ತಿಯಾಗಿ ಕೇವಲ ₹1.25 ಅಷ್ಟೇ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದೆ. ಏನು ಕೂಡ ಕೇಳಬಾರ್ದು. समधियों से ₹1.25 लेकर आने के लिए आया है.
1 ಅಷ್ಟೇ ತೆಗೆದುಕೊಳ್ಳೋದು, ಇನ್ನೇನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದ. ಸಮದಿ बादामों से भरा कितने ही था लाकर बाबूजी और मंगल सेन के सामने रखने लगे. बाबूजी ने हाथ बंद दे, मैं तो केवल 1 रुपया और 4 आने दूंगा. देखिए ಮುಂದೆ ತಂದಿಟ್ಟಾಗ ಹೇಳ್ತಾನೆ ಯಾರೋ ಬಾಬೂಜಿ, ನಾನು ಕೇವಲ 1 ರೂಪಾಯಿ ಅಷ್ಟೇ ತೆಗೆದುಕೊಳ್ಳೋದು, ನೇನು ಕೂಡ ನಾನು ಸ್ವೀಕರಿಸೋದಿಲ್ಲ. नहीं चाहिए, 4 आने लूंगा, 1 रुपया और 4 आने लूंगा. 1 ರೂಪಾಯಿ 4 ಆಣೆ ಅಷ್ಟೇ ಬೇಕಾಗಿರೋದು. मेरा इस इन चीजों में विश्वास नहीं है. ಇನ್ಯಾವ ವಸ್ತುಗಳು ನನಗೆ ಬೇಕಾಗಿಲ್ಲ. ಚೀಜ್ ಕ ಮತಲಬ್ ವಸ್ತು, ಯಾವುದೇ ವಸ್ತು ಬೇಕಾಗಿಲ್ಲ ನನಗೆ, ಕೇವಲ 1 ರೂಪಾಯಿ 4 ಆಣೆ ಅಷ್ಟೇ. हमें अब पुरानी रस्मों की बदलना चाहिए. आप सलामत रहे. आपका 1.25 रुपया भी मेरे लिए 1.25 लाख के बराबर है. ನೀವು ಕೊಟ್ಟಂತಹ 1/4 ರೂಪಾಯಿ 1/4 ಲಕ್ಷ ಇದ್ದಂತೆ ಅಷ್ಟೇ ಸಾಕು. ಜಾರ ನಹಿ ಚಾಹಿಯೆ, ಹೆಚ್ಚಿಗೆ ನನಗೆ ಬೇಕಾಗಿಲ್ಲ. ಆಪ್ ಸಲಾಮತ್ ರಹೇ, आपका 1.25 रुपया भी मेरे लिए 1.25 लाख के बराबर है. ಬರಾಬರ್ ಅದಕ್ಕೆ ಸಮ. 1/4 ರೂಪಾಯಿ 1/4 ಲಕ್ಷಕ್ಕೆ ಸಮ ಅಷ್ಟಿದ್ದಂತೆ ನನಗೆ ಅಂತ. ज़्यादा नहीं चाहिए, ज़्यादा चीज नहीं चाहिए, केवल 1 रुपया और 4 आनी मुझे चाहिए. आपको किस चीज की कमी है लाला जी? पर हमारा दिल रखने के लिए ही कुछ स्वीकार कर लीजिए. देखिए बाबूजी, ನಮ್ಮ ಖುಷಿಗಾದರೂ ಕೂಡ ನೀವು ಸ್ವೀಕರಿಸಬೇಕು, ನಮ್ಮ ಸಂತೋಷಕ್ಕಾದರೂ ಕೂಡ ನೀವು ಇದನ್ನು ಸ್ವೀಕರಿಸಬೇಕು. ತೆಗೆದುಕೊಳ್ಳಿಲ್ಲ ನಮಗೆ ಬೇಸರ ಆಗುತ್ತೆ ಅಂತ ಸಂಬಂಧಿಕರು ಹೇಳ್ತಾರೆ. ಸಮಧಿಯೋ ಕಾತೆ ಹೇ ಬಾಬೂಜಿ ಮುಸ್ಕುರಾಯ್. ಆ ಮಾತನ್ನು ಕೇಳಿ ಸಮಧಿಯೋ ಕಾ ಬಾತ್ ಸುನ್ಕರ್ ಮುಸ್ಕುರಾಯ್ ಬಾಬೂಜಿ. ಬಾಬೂಜಿಗೆ ಮುಗುಳ್ನಗೆ ಬಂತು, ಖುಷಿ ಆಯಿತು ಅವರ ಮಾತು ಕೇಳಿ. नहीं महाराज, आप मुझे मजबूर ना करें, यह उलूस की बात है. मैं तो 1.25 रुपये ही लेकर जाऊंगा. आपका सितारा बुलंद रहे. आपकी बेटी मेरे घर आएगी तो साक्षात लक्ष्मी विराजेंगी. देखिए ನಮಗೆ ಯಾವುದೇ ವಸ್ತು ಬೇಕಾಗಿಲ್ಲ, ಕೇವಲ 1/4 ರೂಪಾಯಿ ಬೇಕು. 1/4 ರೂಪಾಯಿ ನಿಮ್ಮದು 1/4 ಲಕ್ಷಕ್ಕೆ ಸಮ. ನಿಮ್ಮ ಮಗಳು ಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬಂದರೆ ಸಾಕು, ಅಷ್ಟೇ ಸಾಕು ಎಂಬುದನ್ನು ಬಾಬೂಜಿ ಹೇಳ್ತಾರೆ. आपकी बेटी हमारे घर आएगी तो साक्षात लक्ष्मी विराजेगी. मंगल सेन ने के लिए चुप रहना असंभव हो रहा था. देखिए भैया का बात सुनकर मंगल सेन को चुप रहना असंभव, ಅವನಿಗೆ ಸುಮ್ಮನಿರ್ಲಿಕ್ಕೆ ಆಗಲಿಲ್ಲ. ಅಣ್ಣ ಹೇಳ್ದಂತೆ ಇವನು ಕೂಡ ಮಾತನ್ನ ಹೇಳ್ತು. ಹುಕುಮ್ ಕರ್ ಬೋಲಾ, एक बार कहा जो दिया जी की आम 1.25 रुपया ही लेंगे. ನಾವು ಒಂದ್ಸತಿ ಹೇಳಿವಲ್ಲ, ಅಷ್ಟೇ ತೆಗೆದುಕೊಳ್ಳೋದು, 1/4 ರೂಪಾಯಿ ಅಷ್ಟೇ ಸಾಕು. ಆಪ್ ಬಾರ್ ಬಾರ್ ತಲ್ಗು ಕ್ಯೂ ಕರ್ತೆ, ಯಾಕೆ ಮತ್ ನೀವು ಒತ್ತಾಯ ಮಾಡ್ತೀರಾ, ಅಷ್ಟೇ ಸಾಕು ಅಂತ ಮಂಗಳ ಸೇನು ಕೂಡ ಅಣ್ಣ ಹೇಳ್ದಂತೆ ಹೇಳ್ದು. बेटी के पिता अंश दिए और पास खड़े अपने किसी संबंधी के कान में बोले, लड़के के चाचा है, दूर के घर में टिके हुए हैं. ಎಲ್ಲ ಸಂಬಂಧಿಕರು ಸೇರಿದ್ರು. सगाई कार्य में, निश्चितार्थ कार्य में सभी संबंधिक है, उसको कहता है. ಅಲ್ಲಿ ಇದ್ದಂಥವ್ರಿಗೆಲ್ಲ ಹೇಳ್ತಾರೆ, ಈ ವ್ಯಕ್ತಿ ಬಾಬೂಜಿಯ ತಮ್ಮ ಸಹೋದರ, ಇವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಬಾಬೂಜಿ ಅಂತ ಜನ ಎಲ್ಲ ಅಲ್ಲಿ ಮಾತಾಡ್ಕೊಂಡು. ಲಡಿಕೆಗೆ ಚಾಚಾ ಹೈ, ಮತ್ತೆ ಗಂಡಿನ ಅಂದರೆ ವೀರಜಿಯ ಚಿಕ್ಕಪ್ಪ ಈತ. दूर के घर में टिके हुए लालाजी ने
ಆಸರ್ ದೇ ರಖಾ ಹೇ. ಆಸರ್ ಅಂದರೆ ಆಶ್ರಯವನ್ನು ಕೊಟ್ಟಿದ್ದಾರೆ ಬಾಬೂಜಿ. ಆಕೆ ಸಮದಿ ಅಂದರ್ ಸೆ ಏಕ ತಾಲಿ ಲೇ ಆಯೇ. ಕೊಲಿ ಮತ್ತೇನು ಮಾಡ್ತಾರೆ, ಒಂದು ತಟ್ಟೆಯಲ್ಲಿ ಸಂಬಂಧಿಕರು ಮತ್ತೆ ತೆಗೆದುಕೊಂಡ್ಬರ್ತಾರೆ. ತಾಲ್ ಲೇ ಆಯೇ ಜಿಸ್ ಪರ್ ಲಾಲ್ ರಂಗ ಕಾ ರೇಷ್ಮೆ ರುಮಾಲ್. ಒಂದು ತಟ್ಟೆ, ಅದರಲ್ಲಿ ಒಂದು ರೇಷ್ಮೆ ರುಮಾಲನ್ನು ಮುಚ್ಚಲಾಗಿದೆ. ತಾಲಿ ತಾಲಿ का मतलब ತಟ್ಟೆ, ಒಂದು ತಟ್ಟೆಗೆ ಇದಕ್ಕೆ ಲಾಲ್ ರಂಗ ಕಾ ರೇಷ್ಮೆ ರುಮಾಲ್, ಒಂದು ಕೆಂಪು ಬಟ್ಟೆಯ ರೇಷ್ಮೆ ರುಮಾಲನ್ನು ಮುಚ್ಚಲಾಗಿದೆ ಆ ತಟ್ಟೆಗೆ. ಬಿಚಾತಾ और बाबूजी के सामने रख दिया. बाबूजी के सामने रख दिया. एक थाली में और लाल रंग का एक वस्त्र उसको डाला. ಕೆಂಪು ಬಟ್ಟೆಯನ್ನು ಅದಕ್ಕೆ ಹಾಕಲಾಗಿತ್ತು. ಬಾಬೂಜಿನೇ ರುಮಾಲ್ ಉಟಾಯ. ಇದರಲ್ಲಿ ಏನಿರಬಹುದು? इस ताल में क्या है? मैं पहले बताया 1 रुपया और 4 आने मुझे चाहिए बताया, परंतु वो चीज़ों को मेरे सामने रखा है. क्या है इसमें? ಇದರಲ್ಲಿ ಏನಿರಬಹುದು ಅಂತ ಆಶ್ಚರ್ಯವಾಗಿ ಬಾಬೂಜಿ ನೋಡ್ತಾರೆ. ಬಾಬೂಜಿನೇ ರುಮಾಲ್ ಉಟಾಯ, ಆ ವಸ್ತ್ರವನ್ನು ತೆಗೆದು ನೋಡ್ತಾನೆ. तो नीचे चांदी के ताल में चांदी की 3 चम्मच चमचम करती कटोरिया रखी थी. देखिए ತೆಗೆದು ನೋಡ್ತಾನೆ, ಬೆಳ್ಳಿಯ ತಟ್ಟೆ. ಆ ಬೆಳ್ಳಿಯ ತಟ್ಟೆಯಲ್ಲಿ 3 ಬಟ್ಟಲುಗಳನ್ನು ಇಡಲಾಗಿದೆ. ಬೆಳ್ಳಿಯ 3 ಬಟ್ಟಲುಗಳು, ಅವು ಹೊಳಿತಾ ಇದೆ. ಚಮಕ್ ರಹಾ ಹೈ. ಚಮಚಮ್ ಕರ್ತಿ ಕಟೋರಿಯ. ಕಟೋರಿಯ ಅಂದರೆ ಬಟ್ಟಲುಗಳು, ಚಿಕ್ಕ ಬಟ್ಟಲುಗಳನ್ನು ಇಡಲಾಗಿದೆ. ಬೆಳ್ಳಿಯ ತಟ್ಟೆಯಲ್ಲಿ ಬೆಳ್ಳಿಯ 3 ಬಟ್ಟಲುಗಳು. ಕಟೋರಿಯ ರಕೀತಿ. एक में केसर, दूसरी में रंगाल धागा और तीसरी में एक चमकाता चांदी का रुपया. देखिए, ಒಂದು ಬಟ್ಟಲಿನಲ್ಲಿ ಕೇಸರಿಯನ್ನು ಇಡಲಾಗಿದೆ, ಎರಡನೇ ಬಟ್ಟಲಿನಲ್ಲಿ ದಾರವನ್ನು ಇಡಲಾಗಿದೆ, ರಂಗೀಲಾ ಧಾಗ ದಾರ. तीसरी में एक चमकाता चांदी का रुपया. ಮೂರನೇ ಬಟ್ಟಲಿನಲ್ಲಿ ಬೆಳ್ಳಿಯ ರೂಪಾಯಿಯನ್ನ ಅದರಲ್ಲಿ ಇಡಲಾಗಿದೆ. ಚಾಂದಿ ಕಾ ರೂಪಾಯ ಔರ್ ಚಮಕಾತಿ ಚವನ್ನಿ, ಮತ್ತು ಹೊಳಿತಾ ಇರುವಂತಹ 4 ಆಣೆಯನ್ನು ಕೂಡ ಇಡಲಾಗಿದೆ. 1 ರೂಪಾಯಿ ಬೆಳ್ಳಿ, 4 ಆಣೆ ಕೂಡ ಬೆಳ್ಳಿಯ ನಾಣ್ಯವನ್ನು 3 ಬಟ್ಟಲುಗಳಲ್ಲಿ 3 ಈ ವಸ್ತುಗಳನ್ನು ಇಡಲಾಗಿದೆ. इसके अलावा 3 कटोरियों में 3 छोटे छोटे चांदी के चम्मच रखे थे. उसके अलावा, अलावा का मतलब ಅಷ್ಟೇ ಅಲ್ಲದೆ 3 ಬೆಳ್ಳಿಯ ಚಮಚಗಳನ್ನು ಕೂಡ ಇಡಲಾಯಿತು. 3 ಕಟೋರಿ ಮೇ 3 ಚಾಂದಿ ಕಾ ಚಮಚ भी रखाया था, ಇಡಲಾಗಿತ್ತು. आपने आखिर अपनी ही बात की. बाबूजी ने हंस कर कहा, मैं तो केवल 1.25 रुपया लेने आया था. उसको देख, उस ताली को देख, ಆ ತಟ್ಟೆಯನ್ನು ನೋಡಿ ಆಮೇಲೆ ಮತ್ತೆ ಹೇಳ್ತೇನೆ ಬಾಬೂಜಿ, ನಾನು ಕೇವಲ 1.25 रुपया लेकर जाने के लिए आया था. ಕೇವಲ ಇಷ್ಟೇನ ತೆಗೆದುಕೊಂಡು ಹೋಗ್ಬೇಕು, 1.25 ರೂಪಾಯಿ ಅಂತ ಹೇಳಿದ್ದೆ. ನೀವು ಏನು ಇವೆಲ್ಲ ವಸ್ತುಗಳನ್ನೆಲ್ಲ ನೀವು ಇಟ್ಟಿದ್ದೀರಲ್ಲ ಕೇಳ್ತೀವಿ. आया था मगर ताल स्वीकार कर लिया और मनी मनो कटोरियों ताल और चमचों का मूल्य आंकने लगे. ಇದಕ್ಕೆ ಮನಸ್ಸಿನಲ್ಲಿ ಹಂಗೆ ಆ ಬಟ್ಟಲಿಗೆ ಎಷ್ಟು ರೂಪಾಯಿ ಆಗ್ಬೋದು, ಚಮಚಕ್ಕೆ ಬೆಳ್ಳಿ ಚಮಚಿಗೆ ಎಷ್ಟು ರೂಪಾಯಿ ಆಗ್ಬೋದು, ಮನಸ್ಸಿನಲ್ಲಿ ಹಂಗೆ ಅವುಗಳ ಮೌಲ್ಯವನ್ನು ಲೆಕ್ಕ ಬಹುತ್ ಜಾದಾ ಹೆಚ್ಚಿಗೆ ಇತ್ತು. ಇವನು ಒಂದು ಕಾಲ ಅಂತ ಹೇಳಿದ್ರು ಕೂಡ ಅವರು ತಮ್ಮ ಖುಷಿ मन संतोष के लिए वो सभी चीजों को दिया है. ಇವೆಲ್ಲ ವಸ್ತುಗಳನ್ನು ಕೊಡಲಾಗಿದೆ. मनोरमा और उसकी सहेलियां चच्चे पर खड़ी थी जब दोनों भाई सड़क पर आते दिखाई दिए. मनोरमा, मनोरमा कौन है? बाबूजी का बेटी मनोरमा, और मंगलसेन का बेटी. मंगलसेन चाचा होना चाहिए था मनोरमा, काय था मनोरमा,
ಚಿಕ್ಕಪ್ಪ ಮತ್ತು ತಂದೆ ಬರ್ಬೋದು ಈಗ ನಿಶ್ಚಿತಾರ್ಥ ಕಾರ್ಯ ಮುಗಿಸ್ಕೊಂಡು ಕಾಯ್ತಾ ಇತ್ತು ಏನು ತರ್ಬೋದು ಬರಬೇಕಾದ್ರೆ साथ में आने के संदर्भ में क्या लेकर आता है ಏನು ಕೊಟ್ಟಿರಬಹುದು ಸಂಬಂಧಿಕರು ಅಂತ ಕಾಯ್ತಾ ಇದ್ರು देखिए चच्चे पर कड़ी थी और दोनों भाई सड़क पर आते दिखाई दिए ದೂರದಲ್ಲಿ ಬರ್ತಾ ಇರುವಂತದ್ದು ಇಬ್ಬರು ಅಣ್ಣ ತಮ್ಮಂದರು दोनों भाई दिखाई ಕಂಡು ಬಂತು ಮನೋರಮನಿಗೆ ಮಂಗಳಸೇನಿಗೆ ಕಂದೆ पर ತಾಲುತ್ತಾ ಮಂಗಳಸೇನೋ ಕಂದೆಯನ್ನು ತನ್ನ ಹೆಗಲ ಮೇಲೆ ಆ ತಟ್ಟೆಯನ್ನು ಇಟ್ಟುಕೊಂಡು ಬರ್ತಾ ಇದೆ ಮಂಗಳಸೇನ ಅದನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ लाल रंग के रुमाल से डंका हुआ और आगे आगे बाबूजी चले आ रहे थे डंಕ ಅಂದರೆ ಒದ್ದುಕೊಂಡು ಬಟ್ಟೆಗೆ ಕೆಂಪು ವಸ್ತ್ರವನ್ನ ರುಮಾಲನ್ನ ಆ ತಟ್ಟೆಗೆ ಸುತ್ತಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಬರ್ತಾ ಇರೋದು ಕಂಡು ಬರ್ತಾ ಇತ್ತು ದೂರದಲ್ಲಿ ಮನೋರಮನಿಗೆ डंका हुआ और आगे आगे बाबूजी चले आ रहे बाबूजी ಮುಂದೆ ಬರ್ತಾ ಇದೆ ಹಿಂದ್ಗಡೆ ಯಾರೋ मंगलसेन बरता है वीर जी अब भी अपने कमरे में थे और पलंग पर लेटे किसी नावल के पन्नों में अपने मन को लगाने का विफल प्रयास कर रहे थे वीरजी ತನ್ನ ಮನೆಯಲ್ಲಿ ರೂಮ್ನಲ್ಲಿ ಕೂತ್ಕೊಂಡು ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದ ತನಗೆ ಇಷ್ಟವಾದ ಪುಸ್ತಕ ಓದ್ತಾ ಇದ್ದ ಅವರು चिंता करता था मनोरमा के बारे में या किसके बारे में प्रभा के बारे में पत्नी ಆಗುವಂತ ಪ್ರಭಾನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಏನಾದರೂ ನನಗೆ ಕೊಟ್ಟು ಕಳಿಸ್ತಾ ಇರಬಹುದು ಅವನು ಕೂಡ ಕಾಯ್ತಾ ಇದ್ದ किसी नावल के पन्नों में अपने मन को लगाने का विफल प्रयास कर रहे थे उनका माता तक हुआ था मगर हृदय धूमिल भावनाओं से उद्वेलित होने लगा था क्या प्रभा मेरे लिए भी कोई संदेश भेजेंगी ನನಗಾಗಿ ಪ್ರಭಾ ಏನಾರ ಸಂದೇಶವನ್ನ ಕಳಿಸಿರಬಹುದು ಅವನು ಕೂಡ ಕಾಯ್ತಾ ಇದ್ದ इंतजार कर रहा था चाचा और अपना पिताजी को इंतजार कर रहा था ₹1.25 में सगाई डलवाने के बारे में वह क्या सोचती होगी ನಿಶ್ಚಿತಾರ್ಥದ ಬಗ್ಗೆ ಏನು ಯೋಚನೆ ಮಾಡಿರ್ಬೋದು ಕೇವಲ ₹1 ಅಂತ ಹೇಳಿದ್ದು मन ही मान तो जरूर मेरे आदर्शों को सराहती होगी मैंने एक गंभीर आदमी को अपनी सगाई डलवाने के लिए भेजा इससे अधिक प्रत्यक्ष प्रणाम मेरे आदर्शों का क्या हो सकता है ನನ್ನ ಬಗ್ಗೆ ಪ್ರಭಾ ಏನು ಯೋಚನೆ ಮಾಡಿರ್ಬೋದು ನಮ್ಮ ಈ ಆದರ್ಶ ಕೇವಲ ₹1 ಬಗ್ಗೆ ಅವರು ಯೋಚನೆ ಮಾಡಿರ್ಬೋದು ನಮ್ಮ ಚಿಕ್ಕಪ್ಪ ತಂದೆ ಹೋಗಿರೋರ ಬಗ್ಗೆ ಏನು ಯೋಚನೆ ಮಾಡಿರ್ಬೋದು ನನಗೇನು ಸಂದೇಶವನ್ನು ಕಳಿಸಿಕೊಡ್ತಾ ಇರ್ಬೋದು ಏನಾರ ಕಳಿಸಿರಬಹುದಾ सभी इस विचार के बारे में वीर जी अपना घर में चिंता कर रहा था ಮನೆಯಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದ देखिए लाख लाख बधाइयाँ भौजाई जी घर में कदम रखते ही मंगलसेन ने आवाज लगाई मंगलसेन बाबूजी ಮನೆಗೆ ಬಂದರು ಯಾರ ಮನೆಗೆ ಬಾಬೂಜಿ ಮನೆಗೆ ಬರ್ತಾರೆ ಬಂದು ಕೂಡಲೇ ಅವನು ಕೂಗ್ತಾನೆ मंगलसेन आवाज करता है भौजाई जी बंद पड़े ಕೂಗ್ತಾನೆ ಅತ್ತಿಗೆ ಅವರನ್ನು ಕೂಗ್ತಾನೆ मंगलसेन ने आवाज लगाई मनोरमा और उसकी सहेलियां भागती हुई जंगले पर आ गई भागती हुई ಓಡಿ ಬರ್ತಾರೆ ಯಾರೋ मनोरमा दौड़कर और उसके साथ सहेलियां मनोरमा ಜೊತೆಯಲ್ಲಿದ್ದಂಥ ಗೆಳತಿಯವರು ಕೂಡ ಓಡಿ ಬರ್ತಾರೆ ಏನು ತಂದಿರಬಹುದು ಇವರು ಚಿಕ್ಕಪ್ಪ ಮತ್ತೆ ಅಪ್ಪಾಜಿ ಏನು ತಂದಿರಬಹುದು ನಿಶ್ಚಿತಾರ್ಥ ಕಾರ್ಯದಿಂದ मनोरमा और उसकी सहेलियां भागती हुई जंगले पर आ गई बाबूजी गंभीर मुद्रा बनाए आंगन में आए और चढ़ी कोने में रखकर अपने कमरे में चले गए मनोरमा भागती हुई नीचे गई और चपट कर ताल चाचा मंगलसेन के हाथ से छीन लिया मनोरमा ಓಡಿ ಬಂದವಳೆ ಚಾಚಾ ಚಿಕ್ಕಪ್ಪ ಇಟ್ಕೊಂಡಿದ್ದಂಥ ತಟ್ಟೆಯನ್ನು ತೆಗೆದು ನೋಡ್ತಾನೆ
ಬಂದ್ಬಿಟ್ಟು ಎಳೆದು ನೋಡ್ತಾಳೆ ಇದರಲ್ಲಿ ಏನಿರ್ಬೋದು ಅಂತ. ಚೀನ್ಲಿಯ ಅಂದರೆ ಕಿತ್ಕೊಂಡು ನೋಡ್ತಾಳೆ. ಕೈಸಿ ಪಗಲಿ है 2 ಮಿನಿಟ್ ಇಂತಜಾರ್ नहीं करना सकती. ಎಂತ ಹುಚ್ಚಿ ಇದ್ದೀನಿ, ಒಂದು ನಿಮಿಷ ನೀನು ಕಾಯಕ್ಕಾಗೋದಿಲ್ಲ ತೋರ್ಸದಂತ ಅಂತ ಯಾರ ಮಂಗಳ ಸೇನ್ ಮನೋರಮನಿಗೆ ಹೇಳ್ತದೆ. मनोरमा भागती हुई नीचे गई और झपट कर ताल चाचा मंगल सेन के हाथ से छीन लिया. ಬಂದಳೆ ಆ ತಟ್ಟೆಯನ್ನು ಕಿತ್ಕೊಂಡು ನೋಡ್ತಾಳೆ. कैसी पगली है, पगली ಅಂದ್ರೆ ಹುಚ್ಚಿ. 2 मिनट इंतजार नहीं कर सकते. वाह जी वाह, मनोरमा ने हंस कर कहा. बाबूजी की पगड़ी पहन ली तो बाबूजी ही बन बैठे हैं. लाइए मुझे दीजिए, आपका काम पूरा हो गया. देखिए ನಿಮ್ಮ ಕೆಲಸ ಪೂರ್ತಿ ಆಯಿತು. ಖುಷಿ ಆಯಿತು ಅವನ ನೋಡಿ. ಯಾರಿಗೆ? ಮನೋರಮನಿಗೆ ತುಂಬ ಖುಷಿ ಆಯಿತು. माजी की दोनों बहनें जो इस बीच आ गई थी माजी से गले मिलाकर बधाई देने लगी. ಇದಕ್ಕೆ ಅಭಿನಂದನೆಯೂ ಕೂಡ ಹೇಳಿದರೆಲ್ಲರೂ ಕೂಡ ಎಲ್ಲ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ, ಆ ವಸ್ತುಗಳನ್ನು ನೋಡ್ತಾ ಇದ್ದಾರೆ, ಅದರಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದಾರೆ. आवाज सुनकर वीरजीवी जंगले पर आ खड़े हुए और नीचे आंगन का दृश्य देखने लगे. ನಾವು ನಿಂತ್ಕೊಂಡು ಕೂಡ ನೋಡ್ತೇವೆ, ವೀರಜಿ ದೂರದಲ್ಲೇ ನೋಡ್ದೆ ಬಂದಂತಹ ಶಬ್ದವನ್ನು ಕೇಳಿ ಸಜ್ಜೆ ಮೇಲೆ ನಿಂತ್ಕೊಂಡು ನೋಡಿ ಹೇಳ್ತಾ ಇದ್ದಾರೆ. ताल पर रखे लाल रुमाल को उसका रोम रोम पुलकित हो उठा. ಅದಕ್ಕೆ ತಟ್ಟೆಯಲ್ಲಿ ಆ ರುಮಾಲನ್ನು ತೆಗೆದು ನೋಡಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು, ಖುಷಿ ಹುआ. सहसा ही वह ससुराल की चीजों से गहरा लगाव महसूस करने लगे. इस रुमाल को जरूर प्रभा ने अपने हाथ से छुआ होगा. देखिए ವಸ್ತುಗಳನ್ನೆಲ್ಲ ಪ್ರಭಾನೇ ಸಿದ್ಧಪಡಿಸಿ ಕಳಿಸಿರಬೇಕು, ಅವರ ಕೈಗಳಿಂದ ರೆಡಿ ಮಾಡಿ ಕಳಿಸಿರಬಹುದು ಅಂತ ವೀರಜಿ ಯೋಚನೆ ಮಾಡ್ತಾ ಇದ್ದಾನೆ. उनका जी चाह की रुमाल को हाथ में लेकर चूम ले. इस भेंट को देखकर उनका मन प्रभा से मिलने के लिए बेताब होने लगा. अपना पत्नी प्रभा के बारे में चिंता कर रहा है वीरजी. अपना प्रभा ने सभी इस वस्तुओं को सिद्धता किया है अपना हाथ से. ಅವರು ತನ್ನ ಕೈಗಳಿಂದ ಇವೆಲ್ಲ ರೆಡಿ ಮಾಡಿ ಕಳಿಸಿರಬಹುದು ಅಂತ ಯೋಚನೆ ಮಾಡ್ತೇನೆ. पानी पिलाओ संतो. चाचा मंगल सेन ने आंगन में कुर्सी पर बैठते हुए टांग के ऊपर टांग रखकर संतों को आवाज लगाई. ಬಂದನೆ ಮಂಗಳ ಸೇನ್ ಕೂತ್ಕೊಂಡು ಚೇರ್ ಮೇಲೆ ಕಾಲ ಹಾಕ್ಕೊಂಡು ಕೂತ್ಕೊಂಡು संत कौन है? बाबूजी के घर में काम करने वाला नौकर, पुराना नौकर था. संतों आदेश ಮಾಡ್ತಾರೆ, ನೀರು ತಂದು ಕೊಡ ಕುಡಿಲಿಕ್ಕೆ ಅಂತ ಕರೀತಾರೆ. संतों को आवाज लगाई. इतने में माजी को याद आई 3 कटोरियां और 2 चम्मच. ಆಗ ಮಂಗಳಸೇನನ ಪತಿಗೆ ಆಶ್ಚರ್ಯವಾಗುತ್ತೆ ನೋಡಿ ಅವೆಲ್ಲ ವಸ್ತುಗಳನ್ನು ನೋಡಿ. ಕ್ಯಾಯೆ 3 ಬಟ್ಟಲುಗಳು ಇರುವ ಜಾಗದಲ್ಲಿ 3 ಚಮಚಗಳು ಇರಬೇಕು, 2 ಇದಾವಲ್ಲ ಬೆಳ್ಳಿಯ ಚಮಚ ಅಂತ ಆಶ್ಚರ್ಯವಾಗುತ್ತೆ. इसको मंगल सेन का भाभी को आश्चर्य हुआ. इतने में माजी को याद आई 3 कटोरिया और 2 चम्मच. 3 ಬೆಳ್ಳಿ ಬಟ್ಟಲುಗಳಿವೆ, 2 ಚಮಚಗಳಿದಾವಲ್ಲ ಬೆಳ್ಳಿಯ. यह क्या हिसाब हुआ? ಎಂತ ಲೆಕ್ಕ ಇವ್ರು ಹೆಂಗೆ ಕಳಿಸ್ಕೊಟ್ಟಿದ್ದಾರೆ? क्या 3 चम्मच नहीं दिए समधियों ने? 3 ಕೊಟ್ಟು ಕಳಿಸಿರುವ ಸಂಬಂಧಿಕರು ಇನ್ನೊಂದು ಬಟ್ಟೆ ಚಮಚ ಇಡಬೇಕಾಗಿತ್ತಲ್ಲ. फिर बाबूजी के कमरे की ओर मुंह करके बोली, आजी सुनते हो? देखिए आजी सुनते हो, ನಿಮ್ಗೆ ಕೇಳಿಸ್ತಾ ಇದೆಯಾ? 3 ಬಟ್ಟಲಿದಾವೆ, 3 ಚಮಚ ಇಲ್ಲ, 2 ಚಮಚ ಇದಾವೆ. ಚಾಂದಿ का 2 चम्मच है, 1 नहीं है. तुम भी कैसे हो? आज के लिए भी कोई अंदर जा बैठता है. ಇವತ್ತು ಕೂಡ ಒಳಗೆ ಹೋಗಿ ಕೂತ್ಕೊಂಡಿದ್ದಿರಲ್ಲ, ಇವು ಏನೋ ಕೆಲಸ ಮಾಡ್ತಾರೆ.
ಮೂರು ಬೆಳ್ಳಿ ಬಟ್ಟಲಿವೆ, 2 ಚಮಚ ಇದಾವೆ, ಇದೇನು ಸರಿನ ಲೆಕ್ಕ? ಏನಾಯ್ತು ಅಂತ ಕೇಳಿ. ಕ್ಯಾ ಹೈ? बाबूजी ने अंदर से ही पूछा। कुछ बताओ तो सही। समधियों ने क्या कुछ दिया है? बस ताली में जो कुछ है वही दिया है। तेरे बेटे ने मना जो कर दिया था। क्या 3 कटोरियाँ थी और 2 चम्मच थी? ಏನೋ 3 ಬಟ್ಟಲುಗಳು 2 ಚಮಚಗಳಿದಾವ, ಬೆಳ್ಳಿಯ ಚಮಚ ಇಲ್ಲ, 3 ಅವರು ಚಮಚ ಕೊಡ್ತೀನಿ. 3 है, मैं देखा हूं। नहीं तो चम्मच भी 3 थे। चम्मच तो यहाँ में सिर्फ 2 रखे हैं। नहीं नहीं ध्यान से देखो। ಇಲ್ಲ ಇಲ್ಲ, ಗಮನ ಬಿಟ್ಟು ನೋಡು, ನಾನೇ ತೆಗೆದು ನೋಡಿದ್ದೀನಿ. 3 ಬೆಳ್ಳಿ ಬಟ್ಟಲು, 3 ಬೆಳ್ಳಿಯ ಚಮಚ ಇಟ್ಟಿದ್ದು, ಅದು ಹೆಂಗೆ 2 ಆಗ್ತವೆ? ಸರಿಯಾಗಿ ಗಮನ ಇಟ್ಟು ನೋಡು ಅಂತ ಬಾಬೂಜಿ ಹೇಳ್ತಾರೆ. ಧ್ಯಾನ ಸೇ ದೇಖೋ, जरूर 3 होंगे। मंगलसेन से पूछो, वही ताल उठाकर लाया था। देखिए, मंगलसेन से पूछो, मंगलसेन ಕೇಳೋ, ಅವನೇ ಆ ತಟ್ಟೆಯನ್ನ ತೆಗೆದುಕೊಂಡ್ಬಂದಿದ್ದು, ಅವನೇ ತೆಗೆದುಕೊಂಡಿರಬಹುದು. इस तरह शंका उत्पन्न होता है मंगलसेन के ऊपर, क्योंकि गरीबी के कारण, ಬಡತನ ಇದ್ದ ಕಾರಣದಿಂದ ಈತನ ಮೇಲೆ ಆರೋಪವನ್ನು ಮಾಡ್ತಾರೆ. ಮಂಗಳಸೇನ್ ತೆಗೆದುಕೊಂಡ್ಬಂದ, ಅವನೇ ತೆಗೆದುಕೊಂಡಿರ್ಬೇಕು, ಅವನ್ನೇ ಕೇಳಿ ಶಂಕಾ ಉತ್ಪನ್ನ. ಉನ್ಕ ರಿಸ್ತಾ, ರಕ್ತ ಸಂಬಂಧ ಇದ್ರೂ ಕೂಡ ಈತನ ಮೇಲೆ ಅನುಮಾನವನ್ನು ಪಡೋದು ನಾವು ಕಾಣ್ತೀವಿ. इस तरह इस गद्य में अमीर और गरीब का रिश्ता के, खून का रिश्ता के बारे में हम देखते हैं, और आदर्श विवाह का आदर्श पालन करने का विचार इस गद्य में हम देखते हैं. छात्रों, उड़ीदा ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. नेक्स्ट क्लास में जानकारी प्राप्त करेंगे. अच्छी तरह पढ़िए. सभी को नमस्कार.